ನಮಸ್ಕಾರ. ನಾನು ಅವಿನಾಶ್, ಅಂತಾರಾಷ್ಟ್ರೀಯ ಯೋಗಪಟು ಹಾಗೂ ಅಂತಾರಾಷ್ಟ್ರೀಯ ಯೋಗ ಗುರು. ನಾವು ಈ ದಿನ ಪದ್ಮಾಸನ ಹೇಗೆ ಮಾಡೋದು ಅಂತ ತಿಳಿಯೋಣ. ಪದ್ಮಾಸನವನ್ನು ಮಾಡುವ ವಿಧಾನ ಹಾಗೂ ಪದ್ಮಾಸನ ಎಂದರೇನು ಹಾಗೂ ಇದರಿಂದ ಸಿಗುವಂತಹ ಒಂದು ಪ್ರಯೋಜನಗಳ ಬಗ್ಗೆ ತಿಳಿಯೋಣ. ಈ ಒಂದು ಪದ್ಮಾಸನ, ಪದ್ಮ ಹೆಸರೇ ಹೇಳುವ ಹಾಗೆ ಪದ್ಮ ಎಂದರೆ ಕಮಲದ ಹೂ ಅಂತ ನಾವು ಈ ಒಂದು ಆಸನಕ್ಕೆ ಕರಿತೀವಿ. ಪದ್ಮ ಆಸನ ಅಂದರೆ ಕಮಲದ ಹೂವಿನ ರೀತಿ ಇರುವಂತಹ ದಳಗಳ ರೀತಿ ಇರುವುದಕ್ಕೆ ನಾವು ಪದ್ಮಾಸನ ಎಂದು ಕರಿತೀವಿ. ಸೊ ಈ ಒಂದು ಆಸನ ಮಾಡುವುದರಿಂದ ಏನಾಗುತ್ತೆ, ನಮ್ಮ ಒಂದು ಮಣಿಕಟ್ಟು, ನಮ್ಮ ಏನು ಕಾಲಿನ ಮಣಿಕಟ್ಟು ಅಂದರೆ ನಮ್ಮ ಒಂದು ಮೊಣಕಾಲು ಹಾಗೂ ಹಿಮ್ಮಡಿ ನೋವಿಗೆ ಒಂದು ಪರಿಹಾರ ಸಿಗುತ್ತೆ. ಬಿಗಿನಿಂಗಲ್ಲಿ ನಮಗೆ ಒಂದು ಸ್ವಲ್ಪ ಕಾಲಿನ ನೋವು ಆಗ್ಬೋದು, ಕುಳಿತುಕೊಳ್ಳುವ ಒಂದು ವಿಧಾನದಲ್ಲಿ ನಮ್ಮ ಒಂದು ಮೊಣಕಾಲುಗಳಲ್ಲಿ ನೋವು ಬರಬಹುದು. ಹಾಗೆ ಸ್ಥೂಲಕಾಯ ಒಬೇಸ್ಡ್ ಆಗಿರೋರಿಗೆ ಅವ್ರಿಗೆ ಸ್ವಲ್ಪ ಕೂತ್ಕೊಳ್ಳೋದಕ್ಕೆ ಈ ಒಂದು ಆಸನದಲ್ಲಿ ಆಗೋದಿಲ್ಲ. ಹಾಗಾಗಿ ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡ್ಬೋದು. ಸೊ ಈ ಒಂದು ಆಸನ ಮಾಡೋದ್ರಿಂದ ನಮ್ಮ ಒಂದು ಮೊಣಕಾಲಿನ ನೋವು ದೂರವಾಗುತ್ತೆ ನಿಧಾನಕ್ಕೆ. ಸೊ ಮೊದಲಿಗೆ ಕಷ್ಟ ಆಗಬಹುದು, ನಂತರ ಮಾಡ್ತಾ ಮಾಡ್ತಾ ನಮ್ಮ ಒಂದು ಮೊಣಕಾಲಿನ ನೋವು ದೂರವಾಗುತ್ತೆ. ಹಾಗೆ ಒಂದು ಕಾಲಿನ ಒಂದು ಮೂವ್ಮೆಂಟ್ ತುಂಬ ಈಸಿ ಆಗುತ್ತೆ ನಮಗೆ. ಸೊ ಈ ಒಂದು ಆಸನವನ್ನು ಹೇಗೆ ಮಾಡಬೇಕು ಅಂತ ತಿಳಿಯೋಣ. ಮೊದಲಿಗೆ ಎರಡು ಕಾಲುಗಳನ್ನ ಮುಂದೆ ಚಾಚಬೇಕು. ಎರಡು ಕಾಲುಗಳನ್ನ ಮುಂದೆ ಚಾಚಿ ನಿಧಾನಕ್ಕೆ ನಮ್ಮ ಒಂದು ಕಾಲನ್ನು, ನಮ್ಮ ಬಲಗಾಲನ್ನು ನಮ್ಮ ಎಡ ತೊಡೆಯ ಮೇಲಿಡಬೇಕಾಗತ್ತೆ. ಬಲಗಾಲನ್ನು ಎಡ ತೊಡೆಯ ಮೇಲಿಡಬೇಕಾಗತ್ತೆ. ನೋಡ್ಕೊಳ್ಳಿ, ಬಲಗಾಲನ ಎಡ ತೊಡೆ ಮೇಲಿಡಬೇಕು. ಹಾಗೆ ನಮ್ಮ ಒಂದು ಬಲ ಮೊಣಕಾಲು ನೆಲದ ಮೇಲೆ ಇರಬೇಕು. ಈಗ ನಮ್ಮ ಒಂದು ಎಡಗಾಲನ್ನು ನಮ್ಮ ಬಲ ತೊಡೆಯ ಮೇಲೆ ತಗೋಬೇಕಾಗತ್ತೆ. ಬಲ ತೊಡೆಯ ಮೇಲೆ ತಗೊಂಡು ನಮ್ಮ ಒಂದು ಎರಡು ಮೊಣಕಾಲು ನೆಲಕ್ಕೆ ತಾಗ್ತಿದೆಯಾ ಅಂತ ನೋಡ್ಕೋಬೇಕಾಗತ್ತೆ. ಎರಡು ಮೊಣಕಾಲು ನೆಲಕ್ಕೆ ತಾಗ್ತಿರ್ಬೇಕು. ಈ ಒಂದು ಪದ್ಮಾಸನ ಆಸನದಲ್ಲಿ ಭಂಗಿಯಲ್ಲಿ ಕುಳಿತ ನಂತರ ನಮ್ಮ ಒಂದು ಬೆನ್ನು ನೇರವಾಗಿರುತ್ತೆ, ಅದನ್ನು ನೀವು ಗಮನಿಸಬಹುದು. ಆಸನದ ಭಂಗಿಯಲ್ಲಿ ಕುಳಿತ ನಂತರ ನಮ್ಮ ಒಂದು ಎರಡು ಹಸ್ತಗಳನ್ನು ಚಿನ್ಮುದ್ರದಲ್ಲಿ ಇಡಬೇಕಾಗತ್ತೆ. ಹೀಗೆ ನಮ್ಮ ಒಂದು ಏನು ತೋರು ಬೆರಳಿದೆ, ಈ ಒಂದು ತೋರು ಬೆರಳನ್ನು ಹೆಬ್ಬೆರಳಿಗೆ ನಾವು ತಾಗಿಸ್ಬೇಕಾಗತ್ತೆ. ಹೆಬ್ಬೆರಳಿಗೆ ತಾಗಿಸಿ ಎರಡೂ ಹಸ್ತಗಳನ್ನು ನಮ್ಮ ಎರಡು ತೊಡೆಯ ಮೇಲಿಟ್ಟು ಒಂದು ಕೆಲವು ಸೆಕೆಂಡ್ಗಳ ಕಾಲ ಕಣ್ಣನ್ನು ಮುಚ್ಚಿ ಧ್ಯಾನಸ್ಥರಾಗಬೇಕಾಗತ್ತೆ. ಧ್ಯಾನ ಸ್ಥಿತಿಯಲ್ಲಿ ಕುಳಿತುಕೋಬೇಕಾಗತ್ತೆ. ಧ್ಯಾನ ಸ್ಥಿತಿಯಲ್ಲಿ ಕುಳಿತುಕೊಳ್ಳೋದ್ರಿಂದ ಏನಾಗುತ್ತೆ, ನಮ್ಮ ಒಂದು ಮನಸ್ಸಿಗೆ ನೆಮ್ಮದಿ, ಶಾಂತಿಯನ್ನು ಕೊಡುತ್ತೆ. ಧ್ಯಾನ ಸ್ಥಿತಿಯಲ್ಲಿ ಕುಳಿತ ನಂತರ ಕಾಲುಗಳಲ್ಲಿ ಆಗುವಂತಹ ಒಂದು ನೋವನ್ನು ಮರೆಸುತ್ತೆ. ಕಾಲಿನ ನೋವಿನ ಒಂದು ಬಗ್ಗೆ ಗಮನವನ್ನು ಕೊಡದೆ ಶಾಂತವಾಗುವುದನ್ನು ಗಮನಿಸಿ. ಸಹಜವಾದ ಉಸಿರಾಟ ಇರಲಿ, ಸಹಜ ಉಸಿರಾಟವಿರಲಿ. ಕಾಲಿನ ನೋವಿನ ಬಗ್ಗೆ ನಮ್ಮ ಗಮನವಿಲ್ಲ. ಧ್ಯಾನಸ್ಥರಾಗಿ ಶಾಂತವಾಗಿ ಉಸಿರಾಟವನ್ನು ಮಾಡಿ. ಸಹಜ ಉಸಿರಾಟ. ಈಗ ನಿಧಾನಕ್ಕೆ ಆಸನದ ಭಂಗಿಯಿಂದ ಹೊರಗಡೆ ಬರೋಣ. ನಿಧಾನಕ್ಕೆ ನಮ್ಮ ಎಡಗಾಲನ್ನು ನಿಧಾನಕ್ಕೆ ಕೆಳಗಡೆ ತರ್ತಾ ನಿಧಾನಕ್ಕೆ ಕಾಲನ್ನು ಮುಂದೆ ಚಾಚಬೇಕಾಗತ್ತೆ. ಎಡಗಾಲನ್ನು ಚಾಚಿದ ನಂತರ ನಮ್ಮ ಒಂದು ಬಲಗಾಲನ್ನು ಚಾಚಬೇಕಾಗತ್ತೆ. ನಂತರ ನಮ್ಮ ಕಾಲನ್ನು ಹೇಗೆ ನಾವೀಗ ಮೊದಲಿಗೆ ಬಲಗಾಲನ್ನು ಎಡ ತೊಡೆ ಮೇಲೆ ತಗೊಂಡ್ವಿ, ಹಾಗೆ ಈಗ ನಮ್ಮ ಎಡಗಾಲನ್ನು ಬಲ ತೊಡೆಯ ಮೇಲೆ ತಗೋಬೇಕಾಗತ್ತೆ. ಎಡಗಾಲನ ಬಲ ತೊಡೆ ಮೇಲೆ ತಗೋಬೇಕಾಗತ್ತೆ. ಹಾಗೆ ನಿಧಾನಕ್ಕೆ ನಮ್ಮ ಒಂದು ಬಲಗಾಲನ್ನು ಎಡ ತೊಡೆಯ ಮೇಲೆ ತಗೋಬೇಕಾಗತ್ತೆ. ಮೊದಲಿಗೆ ಆಸನ ಮಾಡುವಾಗ ಸ್ವಲ್ಪ ಕಷ್ಟ ಅನಿಸುತ್ತೆ. ನಂತರ ಕಾಲಕ್ರಮೇಣ ದಿನನಿತ್ಯದ ಪ್ರಾಕ್ಟೀಸ್ ಮಾಡ್ತಾ, ದಿನನಿತ್ಯ ಅಭ್ಯಾಸದ ನಂತರ ಈ ಒಂದು ಆಸನ ಸುಲಲಿತವಾಗುತ್ತದೆ. ಸೊ ನಂತರ ಎರಡೂ ಹಸ್ತಗಳನ್ನು ಚಿನ್ಮುದ್ರದಲ್ಲಿ ಇಟ್ಕೊಂಡು ಕುಳಿತು ಧ್ಯಾನಸ್ಥರಾಗಿ ಕೆಲವು ಸೆಕೆಂಡ್ಗಳ ಅಥವಾ ಕೆಲವು ನಿಮಿಷಗಳ ಕಾಲ ಧ್ಯಾನಸ್ಥರಾಗಿ ಶಾಂತವಾಗಿ ಉಸಿರಾಟ ಮಾಡಿ. ನಮ್ಮ ಮಾನಸಿಕ ಒತ್ತಡವನ್ನು ಸರಿಪಡಿಸುವಲ್ಲಿ, ಮಾನಸಿಕ ಒತ್ತಡ ನಿವಾರಣೆಯಲ್ಲಿ ಈ ಒಂದು ಪದ್ಮಾಸನ ತುಂಬಾ ಸಹಕಾರಿಯಾಗಿರುವಂತಹ ಒಂದು ಆಸನದ ಭಂಗಿ. ಹಾಗೆ ಕಾಲಿನ ನೋವಿನ ಹಾಗೂ ನಮ್ಮ ಒಂದು ಕಾಲು ಗಂಟು ಏನಿದೆ
ಆ ಒಂದು ಕಾಲು ಗಂಟುಗಳನ್ನು ನಿವಾರಿಸುವಲ್ಲಿ ಒಂದು ಸಹಕಾರಿಯಾದಂತಹ ಒಂದು ಆಸನದ ಭಂಗಿ ಪದ್ಮಾಸನ. ಈ ನಿಧಾನಕ್ಕೆ ಆಸನದ ಭಂಗಿಯಿಂದ ಹೊರಗಡೆ ಬರೋಣ. ನಿಧಾನಕ್ಕೆ ನಮ್ಮ ಬಲಗಾಲನ್ನ ಕೆಳಗಡೆ ಇಡ್ತಾ ಬಲಗಾಲನ ಮುಂದೆ ಚಾಚಿ, ಹಾಗೆ ಈಗ ನಿಧಾನಕ್ಕೆ ಎಡಗಾಲನ್ನ ಕೆಳಗಡೆ ಇಳ್ತಾ ಎಡಗಾಲನ್ನ ಚಾಚಿ ಈಗ ಸುಖಾಸನಕ್ಕೆ ಬನ್ನಿ. ಧನ್ಯವಾದಗಳು.